ಮನೆಯ ಮೇಲೆ ಅನ್ಯ ಕೋಮಿನ ಜನಗಳು ಕಲ್ಲು ತೂರಾಟ ಮಾಡಿ ತೊಂದರೆ ಕೊಡ್ತಾ ಇರುವಂತಹ ಹಿಂಸೆ ಕೊಡ್ತಾ ಇರುವಂತಹ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ. ಈ ವಿಚಾರವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿದೆ. ಬಜರಂಗ ದಳ ಕಾರ್ಯಕರ್ತರು ಈ ಅನ್ಯ ಕೋಮಿನ ಯುವಕರನ್ನ ಹಿಡಿದು ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಿಡಿದು ಪೊಲೀಸರಿಗೆ ಒಪ್ಪಿಸುವ ವೇಳೆ ಪೊಲೀಸ್ ಸ್ಟೇಷನ್ ಮುಂದೆ ಅನ್ಯ ಕೋಮಿನ ಯುವಕರು ಜಮಾವಣೆಗೊಂಡ್ರು. ಮತ್ತಷ್ಟು ಜನ ಅವರ ಬೆಂಬಲಿಗರು ಜಮಾವಣೆಗೊಂಡ್ರು. ಅದೇ ರೀತಿ ಬಜರಂಗ ದಳದ ಹುಡುಗರು ಕೂಡ ಜಮಾವಣೆಗೊಂಡ್ರು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯಿತು. ಹಲ್ಲೆ ಮಾಡಿದ್ದಾರೆ ಬಜರಂಗ ದಳದ ಹುಡುಗರು ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಆದರೆ ಈ ಕಲ್ಲು ತೂರಾಟ ಮಾಡಿದ ಆರೋಪಿಗಳನ್ನ ಇದೀಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲು ಯಾವ ರೀತಿಯಲ್ಲಿ ಮನೆ ಮೇಲೆ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ತೂರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ 2-3 ದಿನ ಈ ರೀತಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳಿದ್ದಾರೆ. ಏನಾಯ್ತು ಅಂದ್ರೆ ಒಂದ್ 3 ದಿನದಿಂದ ನಮ್ಮ ತೆಂಗಿಗೆ ಬಂದು ಹಿಂಸೆ ಕೊಡೋದು, ಈ ಮನೆ ಕಲ್ಲೊಡೆಯೋದು. ಆಮೇಲೆ ಮಿಡ್ ನೈಟ್ ನಾವು ತೋಟಕ್ಕೆ ಹೋಗಿರ್ತಿದ್ವಿ. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ತರ ಇರುತ್ತೆ ಅಂತೇಳಿ ನಾವು ಏನ್ ಮಾಡುದು, 112ಗೆ ಫೋನ್ ಮಾಡಿ ಕರೆ ಕೊಟ್ಟು ಆಮೇಲೆ ಅವ್ರು ಒಂದ್ಸತಿ ಬೀಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ನಾವು ಬಿಟ್ಟಿದ್ದು. ಈಗ ನಿನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಮತ್ತೆ ಲೇಡೀಸ್ ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಅವ್ರೇನ್ ಮಾಡಿದ್ದಾರೆ, ಏನಕ್ಕೆ ಬೈದಿದ್ದಾರೆ, ಫುಲ್ಲು ಕೆಟ್ಟದಾಗ ಹೆಣ್ಮಕ್ಳಿಗೆಲ್ಲ ಬೈದಿದ್ದಾರೆ. ಅವಾಗ ನಾವೇನ್ ಮಾಡಿದೀವಿ, ಬಿಟ್ಟು ಅಲ್ಲಿಗೆ ಬಿಟ್ಟಾದ್ಮೇಲೆ ಮತ್ತೆ ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ಹುಡುಗಿ ಮತ್ತೆ ಹೊಸನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಕ್ವಾರ್ಟರ್ಸ್ ಅಲ್ಲಿ ವಾಸಿಸುವಂತವರ ಮನೆ ಮೇಲೆ ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನ ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಹೋದಂತ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಅಲ್ಲಿ ಸ್ಥಳದಲ್ಲಿ ಸಿಕ್ಬೀಳ್ತಾನೆ. ನಂತರ ಉಳಿದಂತವರು ಎಲ್ಲರೂ ಅಲ್ಲಿಂದ ಕಾಲ್ ಕೀಳ್ತಾರೆ. ಒಬ್ಬ ಯುವಕ ಯಾರು ಸಿಕ್ಕಿದ್ದ, ಅವನ ಪರವಾಗಿ ಯಾರು ಇವತ್ತು 18 ವರ್ಷ, 16 ವರ್ಷ, 17 ವರ್ಷದ ಯುವಕರು ಯಾರು ಇವತ್ತು ಮನೆ ಮೇಲೆ ಕಲ್ಲು ಹೊಡಿತಾರೆ, ಅವನ ಪರ, ಅವನ ಬೆಂಬಲಿಗರು, ಅವನ ಧರ್ಮದವರು ಬಂದು ಅವನನ್ನ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಈ ಘಟನೆ ಕಲ್ಲು ತೂರಾಟ ಎಷ್ಟು ದಿನದಿಂದ ಆಗಿದೆ? ರಾತ್ರಿ ಹೊತ್ತು ತೂರಿರ್ತಕ್ಕಂಥದ್ದ, ಹಗಲು ಹೊತ್ತ ಯಾವ ರೀತಿನಲ್ಲಿ ಆಗ್ತಾ ಇತ್ತು? ಯಾತಕ್ಕೋಸ್ಕರ ಎಷ್ಟು ಜನ ಬಂದು ಅಂದ್ರೆ ಎಲ್ಲರ ಎದುರೇ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದ? ಏನ್ ನಡೆದಿದೆ? ಈಗ ಪೊಲೀಸರು ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆ ತಿಲಕ್ ಪಾರ್ಕ್ನ ಸಮೀಪ ಏನೊಂದು ಮನೆ ಇದೆ. ಆ ಮನೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅದರ ಏನು ಮಾಲೀಕರು ಏನಿದ್ದಾರೆ, ಸುಧಾ ಮತ್ತೆ ಅವರ ಮಗ ಏನಿದ್ದಾರೆ ಗಗನ್, ಅವರಿಬ್ಬರ ಆರೋಪ ಏನು ಅಂದ್ರೆ ಕಳೆದ 1 ವಾರದಿಂದ ರಾತ್ರಿ ಸಮಯದಲ್ಲಿ ಕಲ್ಲು ತೂರಾಟ ಮಾಡ್ತಿದ್ರು. ಮತ್ತೆ ಮಧ್ಯಾಹ್ನ ಸಮಯದಲ್ಲೂ ಕೂಡ ಕಲ್ಲುಗಳನ್ನ ಬಂದು ಬೈಕ್ ನಲ್ಲಿ ಬಂದು ಕಲ್ಲುಗಳನ್ನ ತೂರ್ತಾ ಇದ್ರು ಅಂತ ಆರೋಪನ ಸುದ್ದಿಕ್ಕೆ ಏನು ಆ ಮನೆಯ ಗಗನ್ ಹಾಗೂ ಮತ್ತೆ ಸುಧೋರು ಮಾಡಿದ್ದಾರೆ. ಇನ್ನು ನಿನ್ನೆ ರಾತ್ರಿ 10:30 ಸಮಯದಲ್ಲಿ ಏನು ಬೈಕಲ್ಲಿ ಬಂದಂತ ಇಬ್ರು ಕಲ್ಲು ತೂರಾಟ ಮಾಡಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಏಕಾಏಕಿ ಅವರನ್ನ ಸ್ಥಳೀಯರು ವಶಕ್ಕೆ ಕೂಡ ಪಡಿತಾರೆ. ಅಲ್ಲಿದ್ದಂತ ಬಜರಂಗ ಮತ್ತೆ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾವಣೆ ಕೂಡ ಆಗ್ತಾರೆ. ಕೆಲವರು ಹೇಳೋ ಪ್ರಕಾರ ಸ್ಥಳದಲ್ಲೇ ಕೂಡ ಅವರ ಮೇಲೆ ಒಂದು ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಲಾಗ್ತದೆ. ಆದ್ರೆ ಸದ್ಯಕ್ಕೆ ಈ ಬಜರಂಗ ಕಾರ್ಯಕರ್ತರು ಯಾರು ಕೂಡ ಹಲ್ಲೆ ಮಾಡಿದೀವಿ ಅನ್ನೋದು ಒಪ್ತಾ ಇಲ್ಲ. ಅದಾದ ನಂತರ ಈ ಕೇಸು ಬಸವನಹಳ್ಳಿ ಸ್ಟೇಷನ್ಗೆ ಶಿಫ್ಟ್ ಆಗುತ್ತೆ. ಯಾವಾಗ ಸುಧಾ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ, ಆಗ ಯಾರೋ ಒಬ್ಬ ಮುಸ್ಲಿಂ ಮುಖಂಡ ಯಾರೊಬ್ರು ಧಮಕಿ ಹಾಕಿರೋ ಆರೋಪವನ್ನು ಬಸವನಹಳ್ಳಿ ಸ್ಟೇಷನ್ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ 2 ಗುಂಪುಗಳು ಕೂಡ ಜಮಾವಣೆ ಆಗುತ್ತೆ. ಒಂದ್ ಕಡೆ ಬಜರಂಗಲಾದ್ರೆ ಮತ್ತೊಂದ್ ಕಡೆ ಏನು ಮುಸ್ಲಿಂ ಮುಖಂಡರು ಇರ್ಬೋದು, STP ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾವಣೆ ಆಗ್ತಾರೆ. ತಡರಾತ್ರಿ 2 ಗಂಟೆವರೆಗೂ ಕೂಡ ಏನು ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಒಂದು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಅದಾದ ನಂತರ ಪೊಲೀಸರು ಇಬ್ಬರನ್ನೂ ಕೂಡ ಮನೆಗೆ ಕಳಿಸಿರುವಂತದ್ದು. ಈಗ ಇಬ್ಬರ ಮೇಲೂ ಕೂಡ FIR ಕೂಡ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ಮನೆಯ ಮೇಲೆ ಅನ್ಯ ಕೋಮಿನ ಜನಗಳು ಕಲ್ಲು ತೂರಾಟ ಮಾಡಿ ತೊಂದರೆ ಕೊಡ್ತಾ ಇರುವಂತಹ, ಹಿಂಸೆ ಕೊಡ್ತಾ ಇರುವಂತಹ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ. ಈ ವಿಚಾರವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿದೆ. ಬಜರಂಗ ದಳ ಕಾರ್ಯಕರ್ತರು ಈ ಅನ್ಯ ಕೋಮಿನ ಯುವಕರನ್ನ ಹಿಡಿದು
ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಂದು ಪೊಲೀಸರಿಗೆ ಒಪ್ಪಿಸುವ ವೇಳೆ ಪೊಲೀಸ್ ಸ್ಟೇಷನ್ ಮುಂದೆ ಅನ್ಯ ಕೋಮಿನ ಯುವಕರು ಜಮಾವಣೆಗೊಂಡ್ರು, ಮತ್ತಷ್ಟು ಜನ ಅವರ ಬೆಂಬಲಿಗರು ಜಮಾವಣೆಗೊಂಡ್ರು. ಅದೇ ರೀತಿ ಭಜರಂಗ ದಳದ ಹುಡುಗರು ಕೂಡ ಜಮಾವಣೆಗೊಂಡ್ರು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆಯಿತು. ಹಲ್ಲೆ ಮಾಡಿದ್ದಾರೆ ಭಜರಂಗ ದಳದ ಹುಡುಗರು ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಆದರೆ ಈ ಕಲ್ಲು ತೂರಾಟ ಮಾಡಿದ ಆರೋಪಿಗಳನ್ನ ಇದೀಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೋಡಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲು, ಯಾವ ರೀತಿಯಲ್ಲಿ ಮನೆ ಮೇಲೆ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ತೂರಾಟ ಮಾಡ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ 2-3 ದಿನ ಈ ರೀತಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳಿದ್ದಾರೆ. ಏನಾಯ್ತು ಅಂದ್ರೆ ಒಂದ್ 3 ದಿನದಿಂದ ನಮ್ಮ ತಂಗಿಗೆ ಬಂದು ಹಿಂಸೆ ಕೊಡೋದು, ಈ ಮನೆ ಕಲ್ಲೊಡೆಯೋದು, ಆಮೇಲೆ ಮಿಡ್ ನೈಟ್ ನಾವು ತೋಟಕ್ಕೆ ಹೋಗಿರ್ತಿದ್ವಿ. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು, ಈ ತರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ತರ ಇರುತ್ತಲ್ಲ ಅಂತೇಳಿ ನಾವು ಏನ್ ಮಾಡುದು 112ಗೆ ಫೋನ್ ಮಾಡಿ ಕರೆ ಕೊಟ್ಟು, ಆಮೇಲೆ ಅವ್ರು ಒಂದ್ಸತಿ ಬೀಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ನಾವು ಬಿಟ್ಟಿದ್ದು. ಈಗ ನಿನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಕಲ್ಲು ಹೊಡೆದಿದ್ದಾರೆ. ಮತ್ತೆ ಲೇಡೀಸ್ ಗಾಬರಿಯಾಗಿ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದಾಗ ಅವ್ರೇನ್ ಮಾಡಿದ್ದಾರೆ, ಏನಕ್ಕೂ ಬೈದಿದ್ದಾರೆ. ಫುಲ್ಲು ಕೆಟ್ಟದಾಗ ಹೆಣ್ಮಕ್ಳಿಗೆಲ್ಲ ಬೈದಿದ್ದಾರೆ. ಅವಾಗ ನಾವೇನ್ ಮಾಡಿದೀವಿ, ಅಲ್ಲಿಗೆ ಬಿಟ್ಟಾದ್ಮೇಲೆ ಮತ್ತೆ ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ಆ ಹುಡುಗಿ ಮತ್ತೆ ಹೊಸನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಕ್ವಾರ್ಟರ್ಸ್ ಅಲ್ಲಿ ವಾಸಿಸುವಂತವರ ಮನೆ ಮೇಲೆ ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನ ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಪ್ರಶ್ನೆ ಮಾಡೋದಕ್ಕಂತ ಹೋದಂತ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ಒಬ್ಬ ಯುವಕ ಅಲ್ಲಿ ಸ್ಥಳದಲ್ಲಿ ಸಿಕ್ಬೀಳ್ತಾನೆ. ನಂತರ ಉಳಿದಂತವರು ಎಲ್ಲರೂ ಅಲ್ಲಿಂದ ಕಾಲ್ ಕೀಳ್ತಾರೆ. ಒಬ್ಬ ಯುವಕ ಯಾರು ಸಿಕ್ಕಿದ್ದ, ಅವನ ಪರವಾಗಿ ಯಾರು ಇವತ್ತು 18 ವರ್ಷ 16 ವರ್ಷ 17 ವರ್ಷದ ಯುವಕರು ಯಾರು ಇವತ್ತು ಮನೆ ಮೇಲೆ ಕಲ್ಲು ಹೊಡಿತಾರೆ, ಅವನ ಪರ ಅವನ ಬೆಂಬಲಿಗರು ಅವನ ಧರ್ಮದವರು ಬಂದು ಅವನನ್ನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ಈ ಘಟನೆ ಕಲ್ಲು ತೂರಾಟ ಎಷ್ಟು ದಿನದಿಂದ ಆಗಿದೆ? ರಾತ್ರಿ ಹೊತ್ತು ತೂರಿರ್ತಕ್ಕಂಥದ್ದ, ಹಗಲು ಹೊತ್ತ ಯಾವ ರೀತಿನಲ್ಲಿ ಆಗ್ತಾ ಇತ್ತು? ಯಾತಕ್ಕೋಸ್ಕರ ಎಷ್ಟು ಜನ ಬಂದು ಅಂದ್ರೆ ಎಲ್ಲರ ಎದುರೇ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದ, ಏನ್ ನಡೆದಿದೆ? ಈಗ ಪೊಲೀಸರು ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆ ತಿಲಕ್ ಪಾರ್ಕ್ನ ಸಮೀಪ ಏನು ಒಂದು ಮನೆ ಇದೆ, ಆ ಮನೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅದರ ಏನು ಮಾಲೀಕರೇನಿದ್ದಾರೆ ಸುಧಾ ಮತ್ತೆ ಅವರ ಮಗ ಏನಿದ್ದಾರೆ ಗಗನ್, ಅವರಿಬ್ಬರು ಆರೋಪ ಏನು ಅಂದ್ರೆ ಕಳೆದ 1 ವಾರದಿಂದ ರಾತ್ರಿ ಸಮಯದಲ್ಲಿ ಕಲ್ಲು ತೂರಾಟ ಮಾಡ್ತಿದ್ರು. ಮತ್ತೆ ಮಧ್ಯಾಹ್ನ ಸಮಯದಲ್ಲೂ ಕೂಡ ಕಲ್ಲುಗಳನ್ನ ಬಂದು ಬೈಕ್ ನಲ್ಲಿ ಬಂದು ಕಲ್ಲುಗಳನ್ನ ತೂರ್ತಾ ಇದ್ರು ಅಂತ ಆರೋಪನ ಸುದ್ದಿಕ್ಕೆ ಏನು ಆ ಮನೆಯ ಗಗನ್ ಹಾಗೂ ಮತ್ತೆ ಸುಧೋರು ಮಾಡಿದ್ದಾರೆ. ಇನ್ನು ನಿನ್ನೆ ರಾತ್ರಿ 10:30 ಸಮಯದಲ್ಲಿ ಏನು ಬೈಕ್ ಅಲ್ಲಿ ಬಂದಂತ ಇಬ್ರು ಕಲ್ಲು ತೂರಾಟ ಮಾಡಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಏಕಾಏಕಿ ಅವರನ್ನ ಸ್ಥಳೀಯರು ವಶಕ್ಕೆ ಕೂಡ ಪಡಿತಾರೆ. ಅಲ್ಲಿದ್ದಂತ ಬಜರಂಗದಳ ಮತ್ತು ಕಾರ್ಯಕರ್ತರು ಕೂಡ ಅಲ್ಲಿ ಜಮಾವಣೆ ಕೂಡ ಆಗ್ತಾರೆ. ಕೆಲವರು ಹೇಳೋ ಪ್ರಕಾರ ಸ್ಥಳದಲ್ಲೇ ಕೂಡ ಅವರ ಮೇಲೆ ಒಂದು ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಲಾಗ್ತದೆ. ಆದ್ರೆ ಸದ್ಯಕ್ಕೆ ಈ ಬಜರಂಗ ಕಾರ್ಯಕರ್ತರು ಯಾರು ಕೂಡ ಹಲ್ಲೆ ಮಾಡಿದೀವಿ ಅನ್ನೋದು ಒಪ್ತಾ ಇಲ್ಲ. ಅದಾದ ನಂತರ ಈ ಕೇಸು ಬಸವನಹಳ್ಳಿ ಸ್ಟೇಷನ್ಗೆ ಶಿಫ್ಟ್ ಆಗುತ್ತೆ. ಯಾವಾಗ ಸುಧಾ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ, ಆಗ ಯಾರೋ ಒಬ್ಬ ಮುಸ್ಲಿಂ ಮುಖಂಡ ಯಾರೋ ಒಬ್ರು ಧಮಕಿ ಹಾಕಿರೋ ಆರೋಪವನ್ನು ಬಸವನಹಳ್ಳಿ ಸ್ಟೇಷನ್ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ 2 ಗುಂಪುಗಳು ಕೂಡ ಜಮಾವಣೆ ಆಗುತ್ತೆ. ಒಂದ್ ಕಡೆ ಬಜರಂಗ ಆದ್ರೆ ಮತ್ತೊಂದ್ ಕಡೆ ಏನು ಮುಸ್ಲಿಂ ಮುಖಂಡರು ಇರ್ಬೋದು, STP ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾವಣೆ ಆಗ್ತಾರೆ. ತಡರಾತ್ರಿ 2 ಗಂಟೆವರೆಗೂ ಕೂಡ ಏನು ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಒಂದು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಅದಾದ ನಂತರ ಪೊಲೀಸರು ಇಬ್ಬರನ್ನೂ ಕೂಡ ಮನವೊಲಿಸಿ ಕಳಿಸಿರುವಂತದ್ದು. ಈಗ ಇಬ್ಬರ ಮೇಲೂ ಕೂಡ FIR ಕೂಡ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗಾಗಿ. ಎಲ್ಲರಿಗೂ ಕೂಡ ನ್ಯಾಯ